3, 2, 1 ಸ್ಟಾರ್ಟ್. ನಾನು ನಿನಗೆ ಮುಖ್ಯನಾ ಅಲ್ವಾ? ನಾನು ಕೋಪ ಮಾಡ್ಕೊಂಡು ಇವಾಗ ಹೋಗು. ಬೈದ ಫ್ರೆಂಡ್ಸ್, ಅದಕ್ಕೆ ಸ್ವಲ್ಪ ಕಣ್ಣಲ್ಲಿ ನೀರು ಬಂತು ಅಷ್ಟೆ. ಫ್ರೆಂಡ್ಸ್ ಏನು ಗೊತ್ತಾ, ಇವನು ವ್ಲಾಗ್ ಮಾಡಕ್ಕೆ ಬರ್ತಾ ಇರಲಿಲ್ಲ, ಅದಕ್ಕೆ ನಾನು ಬೈತಾ ಇದ್ದೆ. ನೀನು ನನಗೆ ಸಪೋರ್ಟೇ ಮಾಡಲ್ಲ. ಮಾತಾಡೋ, ಹೇಳು. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಶಿಲ್ಪಾವಿನಿ ಯೂಟ್ಯೂಬ್ ಚಾನಲ್. ಸೊ ಫ್ರೆಂಡ್ಸ್, ಇವತ್ತಿನ ಕಂಟೆಂಟ್ ಬಂದ್ಬಿಟ್ಟು ನಮ್ಮ ಯಜಮಾನ್ರು ನನ್ನ ಬಗ್ಗೆ ಎಷ್ಟು ತಿಳ್ಕೊಂಡಿದ್ದಾರೆ ಅಂತ ವಿಡಿಯೋ, ಅಂದರೆ ವ್ಲಾಗು. ಅಂದರೆ ನಾನು ಅವನಿಗೆ ಕೇಳೋಕ್ಕಂತಲೇ ಸ್ವಲ್ಪ ಕ್ವೆಶನ್ಸ್ನ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಅಯ್ಯೋ, ಇಲ್ಲಿ ಗಾಳಿ ಬರೋ ಫೋರ್ಸಿಗೆ ನನ್ನ ಮೊಬೈಲು ಗಡಗಡ ಅಂತ ಅಲ್ಲಾಡ್ತೈತೆ. ನಾನು ಇವನಿಗೆ ಕೇಳಬೇಕಂತ ಒಂದು ಸ್ವಲ್ಪ ಕ್ವೆಶನ್ಸ್ ನೋಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇವನು ನನ್ನ ಬಗ್ಗೆ ಎಷ್ಟು ಅರ್ಥ ಮಾಡ್ಕೊಂಡಿದ್ದಾನೆ ಅಂತ ನನ್ನ ಕ್ವೆಶನ್ಸ್ ಫಾರ್ಮ್ ಮಾಡಿದ್ದೀನಿ. ಸೊ ಬನ್ನಿ ಆ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ರೆಡ್ನಾ? ಮೈಕ್ ಆನ್ ಆಗೈತೆ. ಸೊ ಫ್ರೆಂಡ್ಸ್, ಬನ್ನಿ ಸ್ಟಾರ್ಟ್ ಮಾಡೋಣ. ಫಸ್ಟ್ ಕ್ವೆಶನ್ನೇ, ನೀವು ನನ್ನನ್ನು ಜಾಸ್ತಿ ಅರ್ಥ ಮಾಡ್ಕೊಂಡಿದ್ದೀರಾ, ಕಮ್ಮಿ ಅರ್ಥ ಮಾಡ್ಕೊಂಡಿದ್ದೀರಾ? ತುಂಬ ಜಾಸ್ತಿ ಅರ್ಥ ಮಾಡ್ಕೊಂಡಿದ್ದೀನಿ. ಫಸ್ಟ್ ಕ್ವೆಶನ್ ಅದು ಬಂದ್ಬಿಡ್ತು. ಸೊ ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. ನನ್ನಲ್ಲಿ ಏನು ಇಷ್ಟಪಟ್ರು ನೀವು? ನಿನ್ನೆ ಇಷ್ಟಪಟ್ಮೇಲೆ ನಿನ್ನಲ್ಲಿ ಏನು ಇಷ್ಟಪಡಬೇಕು ಅಂತ ಏನಿಲ್ಲ, ನೀನೇ ಇಷ್ಟ ಅಲ್ವಾ? ನೀವು ಯಾಕೆ ನನ್ನೇ ಇಷ್ಟಪಟ್ರಿ? ಬೇರೆಯವ್ರನ್ನ ಇಷ್ಟಪಟ್ಟಿದ್ರೆ ನಿನ್ನೆ ಇಷ್ಟಪಡ್ತಾ ಯಾಕೆ ನನ್ನೇ ಇಷ್ಟಪಟ್ರಿ? ಬೇರೆ ಹುಡುಗಿರ್ಲಿಲ್ವಾ? ಬೇರೆ ಹುಡುಗಿರು ಇದ್ರಮ್ಮ, ನಿನ್ನ ಇಷ್ಟಪಟ್ಟಿದ್ದಕ್ಕೆ ಅವ್ರನ್ನ ಇಷ್ಟಪಟ್ಟಿಲ್ಲ. ಅವ್ರನ್ನ ಇಷ್ಟಪಟ್ಟಿಲ್ಲ. ಅವ್ರು ಯಾರು ಇಷ್ಟ ಆಗಿಲ್ಲ, ಬರೀ ನಾನೇ ಇಷ್ಟ ಆಗಿದ್ದೀನಿ. ಅರೆ ಮೇರಿ ಲಡ್ಕಿ, ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರ? ನೀನ್ ಪಾದ ಜೆರಾಕ್ಸ್ ಮಾಡ್ಕೊಟ್ಬಿಡು, ದಿನ ಸಾಯಂಕಾಲ ಬೆಳಿಗ್ಗೆ ಇಟ್ಕೊಂಡು ಪೂಜೆ ಮಾಡ್ತೀನಿ. ಏನಪ್ಪ ಗೊತ್ತಿಲ್ಲ. ನೆಕ್ಸ್ಟ್ ಕ್ವೆಶನ್, ಏನು ನೋಡಿ ನನ್ನ ಇಷ್ಟಪಟ್ರಿ? ನನ್ನಲ್ಲಿ ಏನು ನೋಡಿ ನೀವು ನನ್ನ ಇಷ್ಟಪಟ್ರಿ? ನಿನ್ನ ಚೈಲ್ಡ್ ಥರ ಆಡೋ ಬಿಹೇವಿಯರ್ನ ನೋಡಿ ಇಷ್ಟಪಟ್ಟೆ. ಎಲ್ಲರೂ ಚೈಲ್ಡು ಅಂತಾರೆ. ಚೈಲ್ಡ್ ಅಂದಿರೋ ಇನ್ನೇನಂತ? ಅದ್ಯಾರೋ ಕಮೆಂಟ್ ಕೂಡ ಮಾಡಿದ್ರು, ಲೇಖನ ಅಂತ. ನೀವು ಯಾಕೆ ತುಂಬ ಚೈಲ್ಡ್ ಥರ ಆಡ್ತೀರಾ, ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳ್ಳಿ ಅಂತ. ನಾನು ಅಷ್ಟೊಂದು ಥರ ಚೈಲ್ಡ್ ಥರ ಆಡ್ತೀನಿ, ನನ್ನ ಆ್ಯಟಿಟ್ಯೂಡೇ ಹಂಗೈತ. ಕರೆಕ್ಟಾಗಿ ನೀನು ಅದನ್ನೇ ನೋಡಿ ನನ್ನ ಲವ್ ಮಾಡ್ದ. ನಾನು ಎಲ್ಲರ ಮುಂದೆ ಈ ಥರ ಆಡೋದೇ ಇಲ್ವಲ್ಲ, ಚೈಲ್ಡ್ ಥರ. ಅಂದರೂ ಅವ್ರಿಗೆ ಗೊತ್ತಾಗ್ಬಿಡುತ್ತಲ್ವ ನಾನು ಚೈಲ್ಡ್ ಥರ ಆಡ್ತೀನಿ ಅಂತ. ಹೆಂಗೆ ಆಡ್ದಾಗ ನಾನೇ ವೀಡಿಯೋ ಮಾಡಿ ಯೂಟ್ಯೂಬಲ್ಲಿ ಹಾಕ್ಬಿಡ್ತೀನಿ ಬಿಡು. ಆಯಿತು. ನೆಕ್ಸ್ಟ್ ಕ್ವೆಶನ್, ಅಕಸ್ಮಾತ್ ನಿಮ್ಮ ಮನೇಲಿ ನಮ್ಮನ್ನು ಒಪ್ಕೊಳ್ಳಿಲ್ಲ ಅಂದರೆ ನೀವು ಅವಾಗಿದ್ದ ಸಿಚುವೇಶನಲ್ಲಿ ಏನು ಮಾಡ್ತಿದ್ರಿ? ನಮ್ಮ ಮನೇಲಿ ಒಪ್ಕೊಂಡಿಲ್ಲ ಅಂದಿದ್ರೆ, ನಮ್ಮ ಮನೇಲಿ ಒಪ್ಪಿರ್ಲಿಲ್ವಲ್ಲ. ಆಮೇಲೆ ಒಂದು ವಾರ 2 ವಾರ ಆದ್ಮೇಲೆ ತಾನೇ ಒಪ್ಪಿದ್ದು. ಅದೇ ಅಲ್ಲಿವರೆಗೂ ಹಿಂಗಿದ್ವಿ. ಅಲ್ಲಿವರೆಗೂ ಲೋಯಿ ಮನೇಲಿದ್ವಿ. ಹಂಗೆ ಅಲ್ಲೇ ನಮ್ಮ ಬಾಡಿಗೆ ಮನೆ ಹುಡ್ಕೊಂಡು ಬಾಡಿಗೆ ಮನೆಯಲ್ಲಿ ಇರ್ತಿದ್ವಿ. ಅವಾಗ ನಾವಿಬ್ರು ಇದ್ದ ಸಿಚುವೇಶನ್ ಅಲ್ಲಿ ಒಂದು ಕೆಲಸ ಕೂಡ ಇರಲಿಲ್ವಲ್ಲ, ಕೆಲಸ ಸಿಕ್ತಿದ್ದಲ್ಲ. ಸೊ ಫ್ರೆಂಡ್ಸ್, ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. ನಿಮ್ಮ ಲೈಫಲ್ಲಿ ಯಾರು ತುಂಬ ಮುಖ್ಯ, ಅಂದರೆ ಯಾರು ತುಂಬ ಇಂಪಾರ್ಟೆಂಟ್? ನನ್ನ ಲೈಫಲ್ಲಿ ನನಗೆ 3 ಜನ ತುಂಬ ಇಂಪಾರ್ಟೆಂಟು. ನನ್ನ ಹೆಂಡತಿ, ನನ್ನ ಮಗ ಮತ್ತು ನಮ್ಮಮ್ಮ. ನಾನು ಕೋಪ ಮಾಡ್ಕೊಂಡು ಇವಾಗ ಹೋಗು. ಬೈದ ಫ್ರೆಂಡ್ಸ್, ಅದಕ್ಕೆ ಸ್ವಲ್ಪ ಕಣ್ಣಲ್ಲಿ ನೀರು ಬಂತು ಅಷ್ಟೆ. ಫ್ರೆಂಡ್ಸ್ ಏನು ಗೊತ್ತಾ, ಇವನು ವ್ಲಾಗ್ ಮಾಡಕ್ಕೆ ಬರ್ತಾ ಇರಲಿಲ್ಲ, ಅದಕ್ಕೆ ನಾನು ಬೈತಾ ಇದ್ದೆ. ನೀನು ನನಗೆ ಸಪೋರ್ಟೇ ಮಾಡಲ್ಲ ಅಂತ. ಮೊನ್ನೆ ಏನೋ ನಾನು ಕಾರ್ ತೊಗೊಂಡು ಈಚೆ ಹೋಗಿದ್ದ, ಅದಕ್ಕೆ ನಾನು ನಿನಗೆ ಏನು ಕಾರ್ ತೊಗೊಂಡು ಹೋಗಿದ್ಯಾ ಅಂತ ಬೈದೆ. ಅದೇ ಅಂದರೆ ನಾನು ಕಾರು ಕಲಿಯೋಕ್ಕೆ ತೊಗೊಂಡೋಗಿದ್ದ, ನೀನು ನನಗೆ ಸಪೋರ್ಟ್ ಮಾಡಲ್ಲ ಅಂತಂದ. ಸರಿ ಅಂತ ಇವತ್ತು ನಾನು ಬ್ಲಾಕ್ ಮೇಲ್ ಮಾಡಿದ್ದೀನಿ. ನೆಕ್ಸ್ಟ್ ನಾನು ನಿನಗೆ ಕಾರ್ ಓಡ್ಸೋಕ್ಕೆ ಡ್ರೈವಿಂಗ್ ಕಲಿಯೋಕ್ಕೆ ಬಿಡ್ತೀನಿ, ಇವಾಗ ನೀನು ವ್ಲಾಗ್ ಮಾಡ್ಬೇಕು ಬರಬೇಕು ಅಂತ ಬ್ಲಾಕ್ ಮೇಲ್ ಮಾಡಿ ಕರ್ಕೊಂಬಂದಿದ್ದೀನಿ. ಅಯ್ಯೋ, ನನಗೆಲ್ಲ ಗೊತ್ತಾಗುತ್ತೆ ಗುರು. ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ ಫ್ರೆಂಡ್ಸ್. ಎಲ್ಲಿ ಬಿಟ್ಟೆ ಅಂತಲೇ ಗೊತ್ತಿಲ್ಲ. ನಾನು ನಿಮಗೆ ಮುಖ್ಯನಾ ಅಲ್ವಾ? ಮುಖ್ಯನೇ, ತುಂಬ ಮುಖ್ಯನೇ. ನೀನು ತುಂಬ ಮುಖ್ಯ ಅಂದರೆ ಎಷ್ಟು ಮುಖ್ಯ? ತುಂಬ ಅಂದರೆ ತುಂಬ ಮುಖ್ಯ ನೀನು. ನಾನು ನಿನಗೆ ಮುಖ್ಯನಾ ಅಲ್ವಾ? ಮುಖ್ಯನೇ ಕಣೆ. ಎಷ್ಟು ಮುಖ್ಯ? ಎಷ್ಟೊಂದು ಮುಖ್ಯ ಕಣೆ. ಯಾಕೆ ಅಳ್ತಾ ಇದೀಯ? ಆಯಿತು.
ಸರಿ ಫ್ರೆಂಡ್ಸ್, ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. ನಿನಗೆ ನಾನು ಸಿಕ್ಕಿದಾಗಿಂದ ಮರೆಯೋಕ್ಕಾಗದೇ ಇರೋಂಥ ದಿನ ಯಾವುದು? ಅದೇ ಕಣವ, ನೀನು ಬಂದಲ್ಲ ಚಿನ್ನಮ್ಮ, ನಾನು ಮನೆ ಬಿಟ್ಟು ಬಂದ್ಬಿಟ್ಟಿದ್ದೀನಿ, ನನ್ನ ಕರ್ಕೊಂಡು ಹೋಗು ಬಾ ಅಂತ ಫೋನ್ ಬಂತಲ್ಲ, ಆ ದಿನ ನಾನು ಮರೆಯೋಕ್ಕೆ ಆಗಲ್ಲ. ನಾನು ಗೆಸ್ ಕೂಡ ಮಾಡಿರಲಿಲ್ಲ ಅವತ್ತು ಹಂಗೆ ಆಗುತ್ತೆ ನೀನು ಬರ್ತೀಯ ಅಂತ. ಫ್ರೆಂಡ್ಸ್ ಏನು ಗೊತ್ತಾ, ಇದಕ್ಕೂ ಮುಂಚೆ ಇದೇ ಥರ ವಿಡಿಯೋ ಮಾಡಿದ್ವಿ, ಇವಾಗಲೇ ಮಾಡಿದ್ವಿ, ಆದರೆ ಇವ್ನ ಮೈಕ್ ಆನ್ ಆಗಿರಲಿಲ್ಲ. ಅದು ಚೆನ್ನಾಗಿ ಬಂದಿತ್ತು ಕ್ಲಿಪ್ಸು, ಮತ್ತೆ ಇವಾಗ ಅದೇ ರಿಕ್ರಿಯೇಟ್ ಮಾಡ್ತಾಯಿದ್ದೀವಿ. ಆದರೆ ಇವ್ನ ವಾಯ್ಸ್ ಕೇಳಿಸಿಲ್ಲ ಅದರಲ್ಲಿ, ಸೊ ದಟ್ ಮತ್ತೆ ಅದನ್ನೇ ಮಾಡ್ತಾಯಿದ್ದೀವಿ. ಇವ್ನ ಮೈಕ್ ಆನ್ ಆಗಿದೆಯಾ ಇಲ್ವಾ ಅಂತ ಇವ್ನು ನೋಡ್ಕೊಬೇಕು ತಾನೇ ಫ್ರೆಂಡ್ಸ್. ಇವಾಗ ಕೊಡೋಳು ಚೆಕ್ ಮಾಡಿ ಕೊಡ್ಬೇಕು ತಾನೇ. ಹಾಂ, ನೆಕ್ಸ್ಟ್ ಕ್ವೆಶನ್. ನೀವು ನನ್ನ ಎಷ್ಟು ಪ್ರೀತಿ ಮಾಡ್ತೀಯಾ? ಎಷ್ಟೊಂದು ಪ್ರೀತಿ ಮಾಡ್ತೀನಿ. ನಾನು ಅಷ್ಟೇ, ನಾನು ಜಾಸ್ತಿ ಪ್ರೀತಿ ಮಾಡ್ತೀನಿ. ನೆಕ್ಸ್ಟ್ ಕ್ವೆಶನ್, ನಾನೇನಾದರೂ ಸಡನ್ನಾಗಿ ಬೈದರೆ ಅಥವಾ ನಾನೇನಾದರೂ ನಿನ್ನ ಮೇಲೆ ಮುನಿಸ್ಕೊಂಡ್ರೆ ನೀನು ಮಾಡೋ ಫಸ್ಟ್ ಕೆಲಸ ಯಾವುದು? ನೀನೇನಾದರೂ ನಾನು ಮುನ್ಸ್ಕೊಂಡ್ರೆ ನನ್ನ ಪಾಡಿಗೆ ನಾನು ಫೋನ್ ಯೂಸ್ ಮಾಡ್ತಾ ಇರ್ತೀನಿ, ನೀನು ಅಲ್ಲೇ ಬ್ಲಾಸ್ಟ್ ಆಗಿಬಿಡ್ತೀಯ ಫುಲ್ಲು. ಆಮೇಲೆ ನೀನೇ ಬಂದು ಮಾತಾಡ್ತೀಯ. ಅದು ಕರೆಕ್ಟೇ ಬಿಡಿ ಫ್ರೆಂಡ್ಸ್. ಅಕಸ್ಮಾತ್ ಇವನೇನಾದರೂ ಮುನ್ಸ್ಕೊಂಡ್ರೆ ನಾನು ಎಷ್ಟು ಸಮಾಧಾನ ಮಾಡ್ತೀನಿ ಗೊತ್ತಾ? ಇವನಿಗೆ ಸ್ವಲ್ಪ ಗಾಂಚಲಿ ಜಾಸ್ತಿ ಐತೆ, ಅದಕ್ಕೆ ಹಂಗೆ ಆಡ್ತಾನೆ. ನಾನೇ ಹೋಗಿ ಸಮಾಧಾನ ಮಾಡ್ತೀನಿ ಇವನು ಮುನ್ಸ್ಕೊಂಡಾಗೆಲ್ಲ. ನೆಕ್ಸ್ಟ್ ಕ್ವೆಶನ್, ನನ್ನ ಫೇವ್ರೆಟ್ ಫುಡ್ ಯಾವುದು? ಕೈಮಾ ಉಂಡೆ, ಮಟನ್ ಕೈಮಾ ಉಂಡೆ. ಪರವಾಗಿಲ್ಲ, ತಿಳ್ಕೊಂಡಿದ್ಯಾ ನನ್ನ ಬಗ್ಗೆ. ನನ್ನ ಫೇವ್ರೆಟ್ ಕಲರ್ ಹಾಕೊಂಡಿದ್ಯಲ್ಲ ಸ್ವೆಟ್ರಲ್ಲಿ, ಬೇಬಿ ಪಿಂಕ್. ನನಗೆ ಯಾವ ಪ್ರಾಣಿ ಅಂದರೆ ಇಷ್ಟ ಜಾಸ್ತಿ? ಬೆಕ್ಕು. ಫ್ರೆಂಡ್ಸ್ ಏನು ಗೊತ್ತಾ, ನಾನು ಪ್ರೆಗ್ನೆನ್ಸಿ ಟೈಮಲ್ಲಿದ್ದಾಗ ಬೆಕ್ಕು ಮನೆಗೆ ಕೂಡ ತಂದಿದ್ದೆ. ಯಾವುದೋ ನಾಯಿ ಬೊಗ್ಲತೈತೆ. ನಾನು ಪ್ರೆಗ್ನೆನ್ಸಿ ಟೈಮಲ್ಲಿದ್ದಾಗ ನಾನು ಒಂದು ಬೆಕ್ಕನ್ನ ಮನೆಗೆ ತಂದಿದ್ದೆ. ಆದರೆ ಇವನು ಇದನ್ನಲ್ಲ, ಮಹಾರಾಜ ತೊಗೊಂಡೋಗ್ಬಿಟ್ಟು ಬಂದ್ಬಿಟ್ಟ ಮನೆಗೇನೆ. ಅವ್ರ ಮನೆಗೆ ಎಸ್ಕೊಂಬಂದಿದ್ನಲ್ಲ, ಅವ್ರ ಮನೆಗೆ ತೊಗೊಂಡೋಗ್ಬಿಟ್ಟು ಬಂದ್ಬಿಟ್ಟ. ನಾನು ಆ ಬೆಕ್ಕಿಗೆ ಹೆಸರೆಲ್ಲ ಇಟ್ಬಿಟ್ಟು ಆ ಬೆಕ್ಕಿಗೆ ಹಾಲೆಲ್ಲ ಕುಡಿಸಿದ್ದೆ. ಒಂದಿನ ಪೂರ್ತಿ ನಮ್ಮ ಮನೇಲಿ ಇಟ್ಕೊಂಡಿದ್ದೆ. ಸುಬ್ಬಿ ಅಂತ ಹೆಸರಿಕ್ಕಿದೆ. ಇವನು ಬಂದ್ಬಿಟ್ಟು ಕೆಲಸದ ಬಂದ್ಬಿಟ್ಟು ತೊಗೊಂಡೋಗ್ಬಿಟ್ಟು ಬಂದ್ಬಿಟ್ಟು ಫ್ರೆಂಡ್ಸ್. ನನಗೆ ನಾಯಿ ಅಂದ್ರೂ ಕೂಡ ಇಷ್ಟ. ಅದನ್ನು ತರಬೇಕು, ಅದು ಯಾವಾಗ ತರ್ತೀವೋ ಗೊತ್ತಿಲ್ಲ. ಕೇಳಿದ್ದೀವಿ 15,000 ಅಂತ ಹೇಳಿದ್ದಾರೆ ನಾಯಿ. ಅಕಸ್ಮಾತ್ ನಾನು ನೀನು ದೂರ ಆಗೋ ಪರಿಸ್ಥಿತಿ ಬಂದರೆ ಏನು ಮಾಡ್ತೀಯಾ? ಬಂದಾಗ ನೋಡ್ಕೊಳ್ಳೋಣ ಬಿಡು, ಇವಾಗ ಯಾಕೆ ಮಾತು. ಅಂಥ ಪರಿಸ್ಥಿತಿ ಬರ್ದೇ ಇರಲಿ, ಅಲ್ಲೇ ಅದ್ರ ಪಾಡಿಗೆ ಅದಿರಲಿ. ಬಿಕಾಸ್ ಇವನಿಂದ ನನಗೆ ದೂರ ಆಗೋದು ನನಗಿಷ್ಟ ಇಲ್ಲ. ಇವನಿಗೆ ಮೇ ಬಿ ಗೊತ್ತಿಲ್ಲ ಅಲ್ಲ ಚಿನ್ನು. ನೆಕ್ಸ್ಟ್ ಕ್ವೆಶನ್, ನಾನು ಯಾವ ಥರ ಡ್ರೆಸ್ ಮಾಡಿಕೊಂಡ್ರೆ ನಿನಗಿಷ್ಟ? ಕ್ಲೀನಾಗಿ ಸ್ಯಾರಿ ಉಟ್ಕೊಂಡು ಮಕ್ಕೆ 3 ಲೇಯರ್ 4 ಲೇಯರ್ ಬಳ್ಕೊಂಡಿರಾ ಸಿಂಪಲ್ಲಾಗಿ ರೆಡಿ ಆದ್ರೇ ಇಷ್ಟ. ಇವಾಗ ರೆಡಿ ಆಗಿದ್ದೀನಿ ನಾನು. ಇವಾಗ ಕೂಡ ಪರವಾಗಿಲ್ಲ, ಒಂದು ರೇಂಜಿಗೆ ಇಷ್ಟಿದ್ರೆ ಓಕೆ. ಮತ್ತೆ ಪ್ರೆಗ್ನೆನ್ಸಿ ಟೈಮಲ್ಲಿ ಇದ್ದಾಗೆಲ್ಲ ಹೇಳ್ತಾ ಇದ್ದೆ ನಾನು ನಿನಗೆ ಜೀನ್ಸ್ ಕೊಡಿಸ್ತೀನಿ. ಯಾಕೆ ಅಂದರೆ ಪ್ರೆಗ್ನೆಂಟ್ ಇರೋವಾಗ ಹೀಲ್ಸ್ ಹಾಕು, ಬಸ್ರಿ ಬೈಕೆ ಅಂದ್ಬಿಟ್ಟು ಏನೇನೋ ಕೇಳ್ತಿರ್ತೀಯ. ಇಲ್ಲ ಆಗಲ್ಲ ಅಂತಂದ್ರೆ ಬೇಜಾರಾಗುತ್ತೆ. ಮುಗ್ದೋಯ್ತಾ? ಸರಿಯಪ್ಪ, ನಾನೇನಿಲ್ಲ ಕೊಡಿಸ್ತೀನಿ, ಬಟ್ ಅದು ನಿಂಗೆ ಸೂಟೇ ಆಗಲ್ಲ. ಸೂಟೇ ಆಗಲ್ಲ. ನೆಕ್ಸ್ಟ್ ಕ್ವೆಶನ್, ಫುಡ್ ಐಟಮ್ಸ್ ಬಿಟ್ಟರೆ ನನಗೇನು ಇಷ್ಟ? ಫುಡ್ ಐಟಮ್ಸ್ ಬಿಟ್ಟರೆ ಇನ್ನೇನು ಬಟ್ಟೆಗಳು ಇಷ್ಟ. ಮತ್ತು 20 ಸಾರಿ ಇಸ್ಕೊಂಡಿರ್ತೀಯಲ್ಲ, ಅದರಲ್ಲಿ ಆ ಡಿಸೈನ್ ಹೊಲಿಸ್ತೀನಿ, ಈ ಡಿಸೈನ್ ಹೊಲಿಸ್ತೀನಿ ಬ್ಲೌಸು ಅಂತ, ಅದು ಇಷ್ಟ ಅಷ್ಟೇ. ನನ್ನ ಗೋಳು ಇಟ್ಕೊಳ್ಳೋದಂತೂ ತುಂಬ ಇಷ್ಟ ನನಗೆ. ಇವನ ಹತ್ರ ದುಡ್ಡು ಖರ್ಚು ಮಾಡಿಸೋದಂದರೆ ತುಂಬ ಇಷ್ಟ. ಆದರೆ ಇತ್ತೀಚೆಗೆ ಸ್ವಲ್ಪ ಕಮ್ಮಿ ಮಾಡಿದ್ದೀನಿ. ವಿ ವಾಂಟ್ ಟು ಸೇವ್ ಮನಿ ಬ್ರೋ. ಬಿಕಾಸ್ ಇವಾಗ ನಾವಿಬ್ಬರೇ ಇಲ್ಲ, ನಮ್ಮ ಜೊತೆ ನಮ್ಮ ಮಗ ಆ್ಯಡ್ ಆಗಿದ್ದಾನಲ್ವ, ಅದಕ್ಕೆ. ಅಕಸ್ಮಾತ್ ನೆಕ್ಸ್ಟ್ ಕ್ವೆಶನ್, ಅಕಸ್ಮಾತ್ ನಿನಗೆ ಕೇಳ್ದಿರಾ ನಿನ್ನ ದುಡ್ಡು ಎತ್ಕೊಂಡು ನಾನು ಖರ್ಚು ಮಾಡಿಬಿಟ್ರೆ ಏನು ಮಾಡ್ತೀಯಾ? ಇದು ಆಕ್ಚುಲಿ ಚೆನ್ನಾಗಿರೋ ಮಾಡಿದ್ಯಲ್ಲ, ಎಷ್ಟೆಲ್ಲ ಮಾಡಿದ್ಯಾ? ಎಷ್ಟು ಸಲನೂ ಮಾಡಿಲ್ಲ, ಬಾಯಿ ಮುಚ್ಕೊಂಡು ಹೇಳು. ಅದ್ಯಾರೋ ಇನ್ಸ್ಟಾಗ್ರಾಮಲ್ಲಿ ಇರೋ ಇನ್ಸ್ಟಾಗ್ರಾಮಲ್ಲಿ ಯಾರೋ ಮೆಸೇಜ್ ಮಾಡಿದ್ದಾರೆ, ನಿಮಗೆ ಫಸ್ಟು 1K ನೀವು ಇನ್ವೆಸ್ಟ್ ಮಾಡಿದ್ರೆ ನಿಮಗೆ 5K ಕೊಡ್ತೀವಿ ಅಂತ. ಇವಳು 1K ಇನ್ವೆಸ್ಟ್ ಮಾಡಿದ್ದಾಳೆ. ಎಲ್ಲರೂ ನೋಡ್ತಾರೆ. ತಿರ್ಗಾ ಮತ್ತೆ ಮೆಸೇಜ್ ಮಾಡಿದ್ದಾರೆ, ಯಾರು ಆ ಥರ ಸ್ಕ್ಯಾಮ್ಗಳಿಗೆಲ್ಲ ಯಾರು ಇನ್ವಾಲ್ವ್ ಆಗಬೇಡಿ, ಅದೆಲ್ಲ ಫೇಕು. ಹೌದು. ಆಮೇಲೆ ತಿರ್ಗಾ ಇವಳು 1K ಹಾಕಿರೋದೇ ತಪ್ಪು. ಅವ್ರು ತಿರ್ಗಾ ಮೆಸೇಜ್ ಮಾಡಿದ್ದಾರೆ,
ನೀವು 3K ಹಾಕಿದ್ರೆ ನಿಮಗೆ ಟೋಟಲ್ಲು ನಾವು 17K ಕೊಡ್ತೀವಿ ಅಂತ. ಇವಳು ತಿರ್ಗಾ 3K ಹಾಕ್ಬಿಟ್ಟಿದ್ದಾಳೆ. 3K ಹಾಕ್ಬಿಟ್ಟು ಅದೇ ಇವಾಗ ನೀನೇನಾದ್ರು ಅಂತ ಕೆಲಸ ಮಾಡಿದ್ರೆ ಬ್ಲಾಗಲ್ಲಿ ಹೇಳಕ್ ಬಿಡ್ತಾ ಇದ್ದ ನೀನು. ಒಂದು ರೌಂಡ್ ತಿರುಪ್ತಿ ನೋಡ್ಕೊಂಡು ಅವತ್ತು ಫುಲ್ಲು ಗೊಳೋ ಅಂತ ಹೇಳ್ತಾ ಇದ್ಲು. ಹೋಯ್ತು 5,000. ಅದೆಲ್ಲ ಸ್ವಲ್ಪ ಫೇಕು. ನಾನು ನೆಕ್ಸ್ಟ್ ಕ್ವೆಶನ್, ನಾನು ನಿನ್ನ ಜೊತೆ ಜಾಸ್ತಿ ಯಾವ ವಿಷಯಕ್ಕೆ ಜಗಳ ಆಡ್ತೀನಿ? ಇನ್ಯಾವ ವಿಷಯಕ್ಕೆ ಜಗಳ ಆಡ್ತೀಯ? ನಿನ್ಗೆ ಆ ಹುಡುಗಿ ಮೆಸೇಜ್ ಮಾಡಿದ್ಲು, ಈ ಹುಡುಗಿ ಮೆಸೇಜ್ ಮಾಡಿದ್ಲು, ಅವಳು ಯಾಕೆ ಮೆಸೇಜ್ ಮಾಡಿದ್ಲು, ಅವಳು ಯಾರು, ಇವಳು ಯಾರು? ಅದೇ ನನಗೆ ಯಾವ್ದಾದ್ರು ಹುಡುಗ ಮೆಸೇಜ್ ಮಾಡಿದ್ರೆ ಇವ್ನು ಸುಮ್ಮನೆ ಇರ್ತಾನ? ಸುಮ್ಮನೆ ಇರ್ತೀನಿ. ಅದು ಯಾವ ಬಾಯಲ್ಲಿ ಇರ್ತೈತಿ? ಇದೇ ಬಾಯಲ್ಲಿ. ಇವನಿಗೆ ಹುಡುಗರು ಮೆಸೇಜ್ ಮಾಡ್ಬಿಟ್ರೆ ನಾನು ಸುಮ್ಮನೆ ಇರಬೇಕು. ನನಗೆ ಒಬ್ರು ಹುಡುಗರು ಮೆಸೇಜ್ ಮಾಡಂಗಿಲ್ಲ. ಯಾರೋನು ಯಾಕೆ ಹಂಗೆ ಹಿಂಗೆ ಅಕ್ಕ ಲಟ್ಟಿ ಪುಸ್ಸ ಹಿಂಗೆ ಕೇಳ್ತಾನೆ ನೋಡಿ. ಇದೇ ಚೇಳ್ ಅನ್ನೋದು. ಹೋಗೋ. ನೆಕ್ಸ್ಟ್ ಕ್ವೆಶನ್, ಎಲ್ಲಿಗೆ ಬಿಟ್ಟೆ? ನಾನು ನಿನ್ನ ಜೊತೆ ಜಾಸ್ತಿ ಆಯ್ತಲ್ವಾ? ನೀನು ಯಾವಾಗಲೂ ನನಗೆ ಎಲ್ಲ ಕೊಡಿಸ್ತೀಯ ಅಲ್ವಾ? ನಿನಗೆ ಅವಾಗ ಅನ್ಸಲ್ವಾ ನಾನು ಏನಾದರೂ ತೊಗೋಬೇಕಿತ್ತು ಅಲ್ವಾ, ಎಲ್ಲ ಅವಳೇ ತೊಗೊತಾಳೆ ಅಂತ? ನನ್ನ ಮೇಲೆ ನಿನಗೆ ಬೇಜಾರಾಗಲ್ವಾ? ಹುಡುಗರಿಗೆ ಮದುವೆ ಆದಮೇಲೆ ಏನ್ರ ಎಲ್ಲರ ಮೇಲೆ ಆಸೆ ಕಮ್ಮಿ ಆಗಿಬಿಡುತ್ತೆ. ನನ್ನ ಹೆಂಡತಿನ ಚೆನ್ನಾಗಿ ನೋಡ್ಕೊಂಡ್ರೆ ಸಾಕಪ್ಪ, ಮನೆ ಮೇಂಟೈನ್ ಮಾಡಿದ್ರೆ ಸಾಕಪ್ಪ ಅಂತ ಒಂದು ಮೈಂಡಿಗೆ ಬಂದ್ಬಿಡುತ್ತೆ. ಅವಾಗ ಅವ್ರಿಗೇನಾಗುತ್ತೆ, ಅವ್ರಿಗೇನು ಇಷ್ಟ ಆಗಲ್ಲ. ಅದೇ. ಸರಿ, ನೆಕ್ಸ್ಟ್ ಕ್ವೆಶನ್. ನಮ್ಮ ಪಾಪ ಎದ್ದು ಬಿಡ್ತಾನೆ ಬೇಗ ಬೇಗ. ನಿನಗೆ ಏನಾದರೂ ಅಂದರೆ ನನ್ನಲ್ಲಿ ಏನಾದರೂ ಚೇಂಜಸ್ ಇನ್ನು ಫ್ಯೂಚರ್ ಡೇಸಲ್ಲಿ ಏನಾದರೂ ಚೇಂಜಸ್ ಮಾಡ್ಕೊಬೇಕಂದ್ರೆ ಅದು ಯಾವ ವಿಷಯ ನಾನು ಚೇಂಜ್ ಮಾಡ್ಕೋಬೇಕು? ಸ್ವಲ್ಪ ಕೋಪ ಕಮ್ಮಿ ಮಾಡ್ಕೋಬೇಕು. ನೀನು? ನಾನು ಅಷ್ಟೇ. ಅಷ್ಟೇನಾ? ನಮ್ಮಿಬ್ಬರು ರಿಲೇಷನ್ಶಿಪ್ಪಲ್ಲಿ ನಿನಗೆ ಫೇವ್ರೆಟ್ ಮೆಮೊರೀಸ್ ಅಂದರೆ ಇಷ್ಟು ವರ್ಷದಲ್ಲಿ ನಿನಗೆ ಯಾವುದು ತುಂಬ ಅಂತ? ಫೇವ್ರೆಟ್ ಮೆಮೊರೀಸ್ ಅಂತ ಇದಿದೆ. ನಾವು ಉಡುಪಿಗೆ ಹೋಗಿದ್ದಾಗ ನಾನು ಅಷ್ಟು ದೂರ ಟ್ರೈನಲ್ಲಿ ಹೋಗಿ ನಂಗೆ ದಾರಿ ಗೊತ್ತಿಲ್ದಿರ ಹೋಟೆಲ್ ಇವಳು ಪಾಟ್ ಮಾಡಿಸ್ಕೊಂಡು ಒಳ್ಳೆ ಇವ್ರು ಆಫ್ರಿಕಾದವ್ರು ಇರಲ್ವಾ ಆ ಥರ ಇಲ್ಲ. ಇವ್ ಯಾರಪ್ಪ ಇವಳು ಅಂತೆ ಆಟೋದಲ್ಲಿ ಇಳಿದಿದ್ದೆ, ಇವನಿಗೆ ಗೊತ್ತಾಗಿಲ್ವಂತೆ ನಾನು ಯಾರು ಅಂತಾನೆ. ಅಲ್ಲಿಗೆ ತಿಳ್ಕೊಳ್ಳಿ ಫ್ರೆಂಡ್ಸ್ ಇವನ್ ಪ್ರೀತಿ ಹೆಂಗೆ ಅಂತ. ಇಷ್ಟುದ್ದ ಇರೋ ಕೂದಲು ಸಡನ್ ಆಗಿ ಇಷ್ಟ ಆಗ್ಬಿಟ್ರೆ ಯಾರು ಹೋಗೋವಾಗ್ಲೇ ಅಷ್ಟು ಮಾಡಿಸ್ಕೊಂಡು ಹೋಗಿದ್ದೆ. ಇವಾಗ್ಲೂ ಕೂಡ ಮಾಡಿಸ್ಬೇಕಂತ ಇದ್ದೀನಿ, ಅಂದ್ರೆ ಇವ್ನು ಬಿಡ್ತಾ ಇಲ್ಲ. ಆದ್ರೂ ಮಾಡಿಸ್ತೀನಿ, ಇಷ್ಟು ಮಾಡಿಸ್ತೀನಿ. ಸೊ ನೆಕ್ಸ್ಟ್, ನಾನು ಲಾಸ್ಟ್ ಹತ್ತಿದ್ದು ಯಾವಾಗ? ನೀನ್ ಯಾವಾಗೂ ಹೇಳ್ತೀಯ ಅಕಸ್ಮಾತ್? ಅದೇ ಲಾಸ್ಟ್ ಹತ್ತಿದ್ದು ಯಾವಾಗ? ನೆನ್ನೆ ಅನ್ಸುತ್ತೆ. ಇಲ್ಲ ಇವತ್ತು. ಯಾವಾಗ? ಅದೇ ಬ್ಲಾಕ್ ಮಾಡು ಬಾ. ಕರೆಕ್ಟ್. ನೆಕ್ಸ್ಟ್ ಕ್ವೆಶನ್, ನೀನು ನನ್ನ ಎಷ್ಟು ನಂಬ್ತೀಯ ಅಥವಾ ನಂಬೋದೇ ಇಲ್ವಾ? ನಂಬ್ತೀನಿ ಅಷ್ಟೇ. ಹೇಳು. ನಂಬ್ತೀನಿ ಅಷ್ಟೇ. ಹೆಂಗೋದೆ ಏನು ಹೇಳಕ್ಕೆ? ನಂಬ್ತೀನಿ ಅಷ್ಟೇ. ನೆಕ್ಸ್ಟ್ ಕ್ವೆಶನ್, ನಿನಗೆ ನಾನು ಯೂಟ್ಯೂಬಲ್ಲಿ ಒಂದು ತಕ್ಕ ಮಟ್ಟಿಗೆ ಬೆಳೆಯೋದು ಇಷ್ಟ ಆಯ್ತಾ ಇಲ್ವಾ? ಇಷ್ಟ ಇರೋದಕ್ಕೆ ತಾನೇ ನಿನ್ನ ಪಕ್ಕದಲ್ಲಿ ನಿಂತ್ಕೊಂಡು ನಾನು ಮಾತಾಡ್ತಿರೋದು. ಮಾತು ಚೆನ್ನಾಗಿ ಆಡ್ತೀಯ. ನೆಕ್ಸ್ಟ್ ಕ್ವೆಶನ್, ನನ್ನ ನಿನ್ನ ಲವ್ ಸ್ಟೋರಿಯಲ್ಲಿ ಕಷ್ಟ ಅಂತ ತುಂಬ ಕಷ್ಟ ಅಂತ ಅನಿಸಿದ ದಿನ ಯಾವುದು? ನಮ್ಮ ಮದುವೆ ದಿನನೇ. ನನ್ನ ಪ್ರಕಾರ ನನಗೆ ನಮ್ಮ ಮದುವೆ ದಿನನೇ. ಇವ್ನಿಗೇನೋ ಗೊತ್ತಿಲ್ಲ. ಹೇಳ್ರಿ. ಇವನ್ನ ಬ್ಲಾಗಲ್ಲಿ ಹೋಗೋಬಾರ ಅಂತ ಕರಿಬಾರ್ದಂತೆ, ಹೋಗಿ ಬನ್ನಿ ಅನ್ಬೇಕಂತೆ. ಹೇಳಿಪ್ಪ ಹೇಳು, ಯಾವುದು ಕಷ್ಟ ಆಗಿದ್ದು? ಇನ್ನೇನು ಮದುವೆ ದಿವಸನೇ ಕಷ್ಟ ಆಗಿದ್ದು. ಏನು ಕಷ್ಟ ಇರಲಿಲ್ಲ ಮದುವೆಯಲ್ಲಿ, ಬಟ್ ಕಷ್ಟದಕ್ಕಿಂತ ಸ್ವಲ್ಪ ಭಯನೇ ಜಾಸ್ತಿ ಇತ್ತು ನನಗೆ. ನನಗೇನು ಅದೇ. ಸೊ ನೆಕ್ಸ್ಟ್ ಕ್ವೆಶನ್ ಫ್ರೆಂಡ್ಸ್, ಮುಂದೆ ಬರೋ ಡೇಸಲ್ಲಿ ಅಂದರೆ ನಮ್ಮ ಫ್ಯೂಚರ್ ಡೇಸಲ್ಲಿ ನನ್ನಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತೀಯಾ? ಸ್ವಲ್ಪ ಕೋಪ ಕಮ್ಮಿ ಮಾಡಿಕೊಂಡು. ಎಷ್ಟೊತ್ತು ಹೇಳ್ತೀಯಾ? ಮಗನ್ನ ಚೆನ್ನಾಗಿ ನೋಡ್ಕೊ. ನನ್ನ ಮಗು ನಾನು ಚೆನ್ನಾಗೇ ನೋಡ್ಕೊತೀನಿ ಅಷ್ಟೇ. ನೆಕ್ಸ್ಟ್ ಕ್ವೆಶನ್, ನೀನು ಯಾಕೆ ನಾನು ಅಳೋವಾಗ ಯಾವಾಗಲೂ ನಗ್ತೀಯಾ? ಒಂದ್ಸಲ ಇವಳು ಅಳೋದನ್ನ ವಿಡಿಯೋ ಮಾಡಿಕೊಂಡು ಯೂಟ್ಯೂಬಲ್ಲಿ ಪೋಸ್ಟ್ ಮಾಡ್ತೀನಿ, ನೀವು ಎಷ್ಟು ಜನ ನಗಿತೀರಾ ಅಂತ ಕಮೆಂಟ್ ಮಾಡಿಸಿ. ಅವಾಗ ಗೊತ್ತಾಗುತ್ತೆ ನಾನು ಯಾಕೆ ನಗಿತೀನಿ ಅಂತ. ನಾನು ಅಳೋವಾಗೆಲ್ಲ ನಗ್ತಾನೆ, ಅದು ಯಾಕಂತಾನೆ ಗೊತ್ತಿಲ್ಲ. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನು ಕೆಲಸ ಇರಲ್ಲ. ಒಳ್ಳೆ
ನಾನು ನನ್ಗೆ ಅಳ್ತಾ ಇರ್ತೀನಿ, ಇವ್ನು ನಕ್ಬಿಡ್ತಾನೆ, ನನಗೂ ನಗು ಬಂದ್ಬಿಡುತ್ತೆ. ನೆಕ್ಸ್ಟ್ ಕ್ವೆಶನ್. ಈಗ ಇನ್ನೇನು ಸೆಪ್ಟೆಂಬರ್ 24 ಬಂತು, ಬರ್ಡೇ ಗಿಫ್ಟ್ ಏನು? ಗಿಫ್ಟ್ನ ಏನು ಅಂದರೆ ಅದು ಗಿಫ್ಟ್ ಅನ್ಸ್ಕೊಳ್ಳಲ್ಲ. ನನಗೇನು ಸರ್ಪ್ರೈಸ್ ಆಗಿ ಹೇಳ್ಬಿಡಪ್ಪ, ಇವಾಗ ಹೇಳ್ಬಿಡಿ. ಇವಾಗೆಲ್ಲ ಹೇಳೋಕ್ಕಾಗಲ್ಲ, ಏನು ಕೊಡ್ತೀನಿ? ಯಾಕಂದರೆ ಇನ್ನೂ ನಾನೇ ಏನು ಅಂದ್ಕೊಂಡೇ ಇಲ್ಲ. ಸರಿ ಸರಿ ಫ್ರೆಂಡ್ಸ್, ಇಷ್ಟೇ ಕ್ವಶನ್ಸ್ ನಾನು ರೆಡಿ ಹೆಂಗೆ ಬ್ಲಾಸ್ಟ್ ಆಗಿದ್ದಾಳೆ ಲಾಸ್ಟಲ್ಲಿ ಶಿಲ್ಪ. ಅದೇ ನಿಮ್ಮ ಫ್ರೆಂಡ್ಸ್ಗೆಲ್ಲ ಕೊಡ್ಸಪ್ಪ. ಇದಕ್ಕೆ ನೋಡಿಲ್ಲ, ಲಾಸ್ಟಲ್ಲಿ ಬಂತ ನೋಡು, ಇವಾಗ ಬ್ಲಾಸ್ಟ್ ಆಗಿದ್ದಾಳೆ ಶಿಲ್ಪ ಅಂತ, ಹಂಗೆ ಒಂದು ಬಾಂಬ್ ಬ್ಲಾಸ್ಟ್ ಮಾಡ್ಬಿಡು. ಎಡಿಟಿಂಗ್ ಮಾಡ್ಬೇಕು ನೀನು ಇದಕ್ಕೆ, ಸರಿನಾ? ಸರಿ, ಮಿಸ್ ಮಾಡೋಂಗಿಲ್ಲ. ಫ್ರೆಂಡ್ಸ್ ಹಾಂ, ಇಷ್ಟೇ ಕ್ವಶನ್ ನಾನು ರೆಡಿ ಮಾಡ್ಕೊಂಡಿದ್ದು. ವಿಡಿಯೋ ಲೆಂತೇ ಬಂದಿಲ್ಲ ಫ್ರೆಂಡ್ಸ್. ಬಿಡಿ, ಏನು ಮಾಡೋಕ್ಕಾಗಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಏನು ಮಾಡ್ಕೊಳಕ್ಕಾಗಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು. ಲವ್ ಯು, ನಮ್ಮ ಬಾಯ್. ಹಿಂಗೆ ಸಪೋರ್ಟ್ ಮಾಡ್ತಾರೆ. ಆಲ್ರೆಡಿ 500 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದ್ದಾರೆ. ಬಾಯ್ ಮುಚ್ಕೊಂಡು ಬಾರೋ ರೀ, ಬನ್ರಿ ಫ್ರೆಂಡ್ಸ್. ನಮ್ಗೆ ಆಲ್ರೆಡಿ 500 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದ್ದಾರೆ. ಸೊ ದಟ್ ನಾನಿವಾಗ ಮಾನಿಟೈಸೇಷನ್ ಹಂಗೆ ಅಪ್ಲೈ ಮಾಡ್ಬೋದು. ಬಟ್ ನಂದು ವಾಚ್ ಅವರ್ಸ್ ಕಂಪ್ಲೀಟ್ ಆಗಿಲ್ಲ. ನಗಿ ಎಲ್ಲ ವಾಚ್ ಅವರ್ಸ್ ಕಂಪ್ಲೀಟ್ ಆಗಿಲ್ಲ ಫ್ರೆಂಡ್ಸ್. ಬಿಕಾಸ್ ಯಾಕಂದರೆ ನನ್ನ ವೀಡಿಯೋಸ್ ನೋಡ್ತಾ ಇರೋರು ಎಲ್ಲ ಸ್ವಲ್ಪನೇ ನೋಡಿಬಿಟ್ಟು ಅರ್ಧಕ್ಕೆ ಸ್ಕಿಪ್ ಆಗ್ತಾ ಇದ್ದಾರೆ. ಸೊ ದಟ್ ನಾನು ಬೋರಿಂಗ್ ವೀಡಿಯೋಸೇ ಮಾಡ್ತಾ ಇದ್ದೀನಿ. ಐ ಥಿಂಕ್ ಈ ವಿಡಿಯೋ ನಿಮಗೆ ಸಖತ್ ಎಂಟರ್ಟೈನ್ಮೆಂಟ್ ಆಗಿರುತ್ತೆ ಅಂತ. ಮೇ ಬಿ 14 ಮಿನಿಟ್ಸ್ ವಿಡಿಯೋ ಆಗಿದೆ. ಅದರಲ್ಲಿ ಅದು ಇದು ಎಡಿಟಿಂಗ್ ಮಾಡಿದ್ರೆ ಒಂದು 15 ಮಿನಿಟ್ಸ್ 16 ಮಿನಿಟ್ಸ್ ಬರ್ಬೋದು. ಈ ವಿಡಿಯೋನ ಎಲ್ಲರೂ ಕಂಪ್ಲೀಟಾಗಿ ವಾಚ್ ಮಾಡಿ. ಆ್ಯಂಡ್ ದೆನ್ ನನ್ನ ವಾಚ್ ಅವರ್ಸ್ನ ಕಂಪ್ಲೀಟ್ ಮಾಡೋಕ್ಕೆ ನೀವೇ ಸಾಧ್ಯ. ನೀವು ನೋಡಿದ್ರೆ ನನಗೆ ವಾಚ್ ಅವರ್ಸ್ ಕಂಪ್ಲೀಟ್ ಆಗುತ್ತೆ. ನನ್ನ ವಾಚ್ ಅವರ್ಸ್ ಕಂಪ್ಲೀಟ್ ಆದರೆ ಆವಾಗ ನನ್ನ ಮಾನಿಟೈಸೇಷನ್ ಆನ್ ಆಗುತ್ತೆ. ಸೊ ದಟ್ ಆವಾಗ ನಾನು ಮನಿನ ಅರ್ನ್ ಮಾಡ್ಬೋದು ಯೂಟ್ಯೂಬಿಂದ. ಆ ಮನಿಯಿಂದ ನಾನು ತಕ್ಕಮಟ್ಟಿಗೆ ಏನೋ ಮಾಡ್ಕೋಬೋದು. ಸೊ ದಟ್ ಪ್ಲೀಸ್ ನನ್ನ ವೀಡಿಯೋನ ಸ್ಕಿಪ್ ಮಾಡ್ದಿರಾ ಫುಲ್ ವಿಡಿಯೋ ವಾಚ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ವ್ಲಾಗ್. ಈ ವಿಡಿಯೋ ನಿಮಗೆ ಅಂದರೆ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣಿಸ್ತಿರೋ ಬೆಲ್ ಐಕಾನ್ ಬಟನ್ನ ಕ್ಲಿಕ್ ಮಾಡಿ. ಯಾಕಂದರೆ ನನ್ನ ವೀಡಿಯೋ ನಾನು ಏನಾದರೂ ನಿಮಗೆ ಯೂಟ್ಯೂಬಲ್ಲಿ ಏನಾದರೂ ಪೋಸ್ಟ್ ಹಾಕಿದ್ರೆ ಸೊ ದಟ್ ಅದು ಫಸ್ಟ್ ಬಂದು ನಿಮಗೆ 10 ಅಂತ ನಿಮಗೆ ಗೊತ್ತಾಗುತ್ತೆ. ಗೊತ್ತು, ನೋಟಿಫಿಕೇಶನ್ಸ್ ಅಂತ ನಿಧಾನ ಕೇಳ್ತಾವನಲ್ಲಿ. ನೋಟಿಫಿಕೇಶನ್ನ ಆನ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಆಲ್ ವಾಚಿಂಗ್ ಫಾರ್ ಮೈ ವ್ಲಾಗ್. ಲವ್ ಯು ಆಲ್, ಕೀಪ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಇದೇ ಥರ ವೀಡಿಯೋಸ್ಗಾಗಿ ಕಾಯ್ತಾ ಇರಿ. ಲವ್ ಯು ಆಲ್, ಬಾಯ್ ಬಾಯ್.